ಎಕ್ಸಾಮನ್ನು ಸ್ಟೂಡೆಂಟ್ಸ್ ಯಾವ ರೀತಿಯಲ್ಲಿ ಪರಿಗಣಿಸಬೇಕು, ಹಾಗೆ ಇದರಲ್ಲಿರುವಂತಹ ಚಾಲೆಂಜಸ್ ಏನು. ಎಲ್ಲ ಪ್ರಾಬ್ಲಮ್ಸ್ ಇದೆ. ಇನ್ ಸ್ಪೈಟ್ ಆಫ್ ಆಲ್ ದ ಪ್ರಾಬ್ಲಮ್ಸ್ ನೀವು ಮಾಡ್ಬೋದಾಗದ್ದೇನೋ ಅದ್ರ ಮೇಲೆ ಫೋಕಸ್ ಮಾಡಬೇಕು. ದಿನಕ್ಕೆ 12ರಿಂದ 14 ಗಂಟೆಗಳಷ್ಟು ಮಿನಿಮಮ್ ಒಂದು 12 ಅವರ್ಸ್ ಆದ್ರೂ ಕೂತು ಪ್ರಿಪರೇಷನ್ ಮಾಡಿದ್ರೆ ಏನ್ ಸಾಧ್ಯ ಅದಾಗುತ್ತೆ. ಈ ನೀಟ್ ರೀ ಎಕ್ಸಾಮ್ದು ರಿಸಲ್ಟ್ ಹೇಗಿರ್ಬೋದು ಅನ್ಸುತ್ತೆ? ಪೇಪರ್ ಬಗ್ಗೆ ನಾನು ಇಫ್ ಐ ಸ್ಟಿಕ್ ಔಟ್ ಮೈ ನೆಕ್, ಈಗ ತುಂಬಾ ಜನ ಹೇಳ್ತಿದ್ದಾರೆ ಎಕ್ಸಾಮ್ ಕಷ್ಟ ಮಾಡ್ಬಿಡ್ತಾರೆ ಅಂತ ಅಂತಿದ್ದಾರೆ. ಬಟ್ ಐ ಡಿಸ್ಅಗ್ರಿ ವಿತ್ ದಟ್. ಈಗ CBI ಎನ್ಕ್ವೈರಿಗಳ ಪ್ರಕಾರ ನಾವು ಡೇ ಟು ಡೇ ಅಪ್ಡೇಟ್ಸ್ ನೋಡ್ತಾ ಇದ್ರೆ ನಮಗೆ ಗೊತ್ತಾಗ್ತಾ ಇರೋದೇನು, ಸಾಕಷ್ಟು ಜನ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ಕೋಚಿಂಗ್ ಸೆಂಟರ್ಸ್ನ ಓನರ್ಗಳು, ಕೋಚಿಂಗ್ ಇನ್ಸ್ಟಿಟ್ಯೂಷನ್ ಓನರ್ಗಳು ಸಿಗಾಕೊಂಡಿದ್ದಾರೆ ಅಂತಂದ್ರೆ ಯಾಕೆ ಮಾಡಿದ್ರೆ ಫ್ರೀಯಾಗಂತೂ ಏನು ಸಿಕ್ಕಿರೋದಿಲ್ಲ. ಲಕ್ಷಾಂತರ ರೂಪಾಯಿ ದುಡ್ಡು ಕೊಟ್ಟಿರ್ತಾರೆ. ನನಗೆ ರ್ಯಾಂಕ್ ಬಂದರೆ ಅದು ಕೋಟ್ಯಾಂತರ ರೂಪಾಯಿ ಆಗಿ ನನಗೆ ರೆವೆನ್ಯೂ ರೂಪದಲ್ಲಿ ವಾಪಸ್ ಬರುತ್ತೆ. ಆ ರ್ಯಾಂಕ್ ಪಬ್ಲಿಷ್ ಮಾಡಿಬಿಟ್ರೆ ನಮ್ಗೆ ಅಡ್ಮಿಷನ್ ಜಾಸ್ತಿ ಆಗುತ್ತೆ. ದಂಧೆ ಮಾಫಿಯಾ ಆಗಿ ಬೆಳೆಯೋ ಮಟ್ಟಕ್ಕೆ ಕಾಂಟ್ರಿಬ್ಯೂಟ್ ಮಾಡ್ತೀವಿ. ಎಕ್ಸಾಮಿನೇಷನ್ ಪೇಪರ್ಗಳನ್ನು ಲೀಕ್ ಮಾಡುವಂಥದ್ದನ್ನ ಹೈಯೆಸ್ಟ್ ಆಫ್ ದಿ ಕ್ರೈಮ್ಸ್ ಜೊತೆ ಕೂಡಿಸ್ಬೇಕು. ಈಗ ದೇಶದ್ರೋಹ ಅತಿ ದೊಡ್ಡ ಕ್ರೈಮ್ ಅಂತ ಆದರೆ ಈ ಥರದ ಎಕ್ಸಾಮಿನೇಷನ್ ಮ್ಯಾಲ್ ಪ್ರಾಕ್ಟೀಸಸ್ ಅಲ್ಲಿ ಭಾಗವಹಿಸುವಂಥವ್ರನ್ನು ಕೂಡ ದೇಶದ್ರೋಹಿಗಳ ಥರ ನೋಡಬೇಕು. ಎಲ್ಲ ಒಂದು ಕಡೆ ಡಾಕ್ಟರ್ಸು ಜೀವ ಉಳಿಸೋವಂಥವ್ರು, ಅದಕ್ಕೋಸ್ಕರ ಬರೆಯುವಂಥ ಎಕ್ಸಾಮ್ ಇದು. ಆದರೆ ಎಷ್ಟೋ ಕಡೆಗಳಲ್ಲಿ ನಿಜಕ್ಕೂ ಜೀವ ಹೋಗಿದೆ. ಆದರೆ ಜೀವನದಲ್ಲಿ ನಾನು ಅನ್ಕೊಂಡಿದ್ದು ಸಿಕ್ಕಿಲ್ಲ ಅಂತ ನಾನು ಪ್ರಾಣ ಕಳ್ಕೊಳ್ಳೋ ಮಟ್ಟಕ್ಕೆ ಹೋಗ್ತಿದ್ದೀನಿ ಅಂತಂದರೆ ನನಗೊಂದು ಸಪೋರ್ಟ್ ಸಿಸ್ಟಮೇ ಇಲ್ವಲ್ಲ. ನನಗೆ ಎಮೋಷನಲ್ ಸಪೋರ್ಟ್ ಸಿಸ್ಟಮೇ ಇಲ್ಲ, ನನ್ನ ಮನೆಯಲ್ಲಾಗಲಿ ಫ್ರೆಂಡ್ ಸರ್ಕಲಲ್ಲಾಗಲಿ. ನಮ್ಮ ಎಜುಕೇಷನ್ ಮಿನಿಸ್ಟರ್ ಹೇಳಿದ್ರು, ಈಗ ಮುಂದೆ ಹೋಗ್ತಾ ಮುಂದಿನ ವರ್ಷದಿಂದ ಇದನ್ನು ಡಿಜಿಟಲೈಸ್ ಮಾಡಿಬಿಡ್ತೀವಿ. ಒಳ್ಳೆಯದೇ ಒಂಥರ. ಎಷ್ಟು ಜಾಸ್ತಿ ಹ್ಯೂಮನ್ ಇಂಟರ್ವೆನ್ಷನ್ ಆಗುತ್ತೆ ಅಷ್ಟು ಈ ಥರ ಮಾಲ್ ಪ್ರಾಕ್ಟೀಸ್ಗಳಿಗೆ ಅವಕಾಶ ಜಾಸ್ತಿ. ನಮ್ಮ ಕರ್ನಾಟಕದಲ್ಲಿ ಎಸ್ಪೆಷಲಿ 1122 ಸೀಟ್ಗಳು ಹೆಚ್ಚಿಗೆ ಆ್ಯಡ್ ಆಗಿದೆ. ಟ್ರೈ ಮಾಡ್ಬಿಡ್ಬೇಕು. ಈ ರೀನೀಟನ್ನು ಆಪರ್ಚುನಿಟಿ ಅಂತ ತಗೊಂಡು ಏನು ಸಾಧ್ಯ ಮಾಡಿಬಿಡ್ಬೇಕು. ಆಗಿದ್ದಾಗತ್ತೆ, ನೋಡೋಣ ಆಮೇಲೆ. For business and personal promotions in Suman TV Kannada, please contact 9686376663. ಸುಮನ್ ಟಿವಿ ವೀಕ್ಷಕರೆಲ್ಲರಿಗೂ ನಮಸ್ಕಾರ. ನಾನು ಶ್ವೇತಾ. ಇತ್ತೀಚೆಗಷ್ಟೇ ನೀಟ್ನ ಎಕ್ಸಾಮ್ ಕ್ಯಾನ್ಸಲ್ ಆಯಿತು, ರೀ ಎಕ್ಸಾಮ್ನ ಅನೌನ್ಸ್ ಮಾಡಲಾಯಿತು. ಆದರೆ ಲಕ್ಷಾಂತರ ವಿದ್ಯಾರ್ಥಿಗಳು ಈ ಒಂದು ಎಕ್ಸಾಮನ್ನು ತೊಗೊಂಡಿದ್ರು. ಅವರ ಕನಸುಗಳು ನುಚ್ಚು ನೂರಾಗೋಯ್ತು ಅಂತ ಹೇಳಿದ್ರೆ ಬಹುಶಃ ತಪ್ಪಾಗಲ್ಲ. ಹಲವಾರು ತಿಂಗಳುಗಳ ಕಷ್ಟ ಇದರಲ್ಲಿತ್ತು, ಹಲವಾರು ವರ್ಷಗಳ ಶ್ರಮ ಇತ್ತು. ಆದರೆ ಎಲ್ಲೋ ಒಂದು ಕಡೆ ರೀ ಎಕ್ಸಾಮ್ ಅಂತ ಹೇಳಿದ ಕೂಡಲೇ ಆ ಒಂದು ಮೆಂಟಲ್ ಪ್ರೆಷರ್ ಸೃಷ್ಟಿಯಾಗಿದೆ. ಈ ಒಂದು ರೀ ಎಕ್ಸಾಮ್ನ ಮೊದಲು ಬರೆದ ರೀ ಎಕ್ಸಾಮ್ ಥರ ಖಂಡಿತ ಸ್ಟೂಡೆಂಟ್ಸ್ ನೋಡೋಕ್ಕಾಗಲ್ಲ, ಅದು ಎಲ್ರಿಗೂ ಗೊತ್ತಿರುವಂಥ ವಿಷಯ. ಹಾಗಾದರೆ ಈ ಒಂದು ರೀ ಎಕ್ಸಾಮನ್ನು ಸ್ಟೂಡೆಂಟ್ಸ್ ಯಾವ ರೀತಿಯಲ್ಲಿ ಪರಿಗಣಿಸಬೇಕು, ಹಾಗೆ ಇದರಲ್ಲಿರುವಂಥ ಚಾಲೆಂಜಸ್ ಏನು, ಹೇಗಿರಬಹುದು ಮುಂದಿನ ಎಕ್ಸಾಮ್ನ ಸಾಧಕ ಬಾಧಕಗಳು, ಹೀಗೆ ರೀ ಎಕ್ಸಾಮ್ನ ಕುರಿತಾಗಿ ಹಲವಾರು ವಿಷಯಗಳ ಬಗ್ಗೆ ನಮ್ಮೊಟ್ಟಿಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಇವತ್ತಿದ್ದಾರೆ ರೀಬಿಲ್ಡ್ ಇಂಡಿಯಾ ಫೌಂಡೇಶನ್ನ ಸಂಸ್ಥಾಪಕರಾದಂಥ ಡಾಕ್ಟರ್ ವರುಣ್ ಮೂರ್ತಿಯವರು. ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಹಾಗೆ ಈ ವಿಷಯದ ಕುರಿತಾಗಿ ಹಲವಾರು ವಿಷಯಗಳನ್ನು ತಿಳ್ಕೊಳ್ಳೋಣ. ಅದಕ್ಕೂ ಮುನ್ನ ನೀವೇನಾದರೂ ಇನ್ನೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಥ್ಯಾಂಕ್ ಯು. ಸೊ ಲಕ್ಷಾಂತರ ಜನ ಸರ್ ನೀಟ್ ಎಕ್ಸಾಮ್ ಬರೆದಿದ್ದಾರೆ. ನೀಟ್ ರೀ ಎಕ್ಸಾಮ್ ಆಗಿದ್ದು ಫೇರಾ ಅನ್ಫೇರಾ? ಫಸ್ಟ್ ಆಫ್ ಆಲ್ 23 ಲಕ್ಷ ಜನ ಹತ್ತತ್ರ ಮೇಡಮ್ ಎಕ್ಸಾಮ್ ಬರೆದಿರೋದು. ಫೇರ್ ಅನ್ಫೇರ್ ಆನ್ ವಾಟ್ ಸೈಡ್ ಆಫ್ ದ ಫೆನ್ಸ್ ಆರ್ ಯು? ನೀವು ಯಾವ ಕಡೆ ನಿಂತು ನೋಡ್ತೀರಾ ಅನ್ನೋದ್ರ ಮೇಲೆ. ಈಗ ಲೆಟ್ಸ್ ನೀಟ್ ಬರೆದಾಗ ಸುಮಾರಾಗಿತ್ತು ಅಂತ ಅನ್ಕೊಳ್ಳೋಣ, 400-450 ಮಾರ್ಕ್ಸ್ ಬರ್ತಾ ಇರೋಂಥ ಮಕ್ಕಳಿಗೆ ರೀ ಎಕ್ಸಾಮ್ ಆಯಿತು ಅಂತ ಅಂದಾಗ ಇಫ್ ದೇ ಲುಕ್ ಅಟ್ ಇಟ್, ಇಟ್ಸ್ ಅನದರ್ ಆಪರ್ಚುನಿಟಿ, ಮತ್ತೊಂದು ಆಪರ್ಚುನಿಟಿ ಇದು. ಕರೆಕ್ಟ್. ತುಂಬ ಚೆನ್ನಾಗಿದ್ದಂಥ ಮಕ್ಕಳು, ಒಂದು 550-650 ಟಚ್ ಮಾಡ್ತಿದ್ದಂಥ ಮಕ್ಕಳು ಚೆನ್ನಾಗಾಗಿದೆ ನೀಟ್ ಅಂತ ಬಿಟ್ಬಿಟ್ರು. ದೇ ಜಸ್ಟ್ ರಿಲ್ಯಾಕ್ಸ್ಡ್ ಆಫ್ಟರ್ ದ ಎಕ್ಸಾಮ್. ಸೊ ಪ್ರಿಪೇರ್ ಮಾಡಬೇಕು ಅನ್ನೋ ಮೈಂಡ್ ಸ್ಪೇಸಿಂದನೇ ಆಚೆ ಬಂದರು. ಅಂಥವ್ರಿಗಿದು ಯಾಕಪ್ಪ ಮತ್ತೆ ಅನ್ನೋಂಥ ಚಾಲೆಂಜು. ಇದು ಎಲ್ಲದ್ರ ಮಧ್ಯದಲ್ಲಿ ಮಕ್ಕಳಿಗೆ ಕೆಲವ್ರಿಗೆ ಆಪರ್ಚುನಿಟಿ ಅಂತ ಅನಿಸುತ್ತೆ, ಕೆಲವ್ರಿಗೆ ಪನಿಷ್ಮೆಂಟ್ ಅಂತ ಅನಿಸುತ್ತೆ. ವ್ಯವಸ್ಥೆ ವಿಚಾರದಲ್ಲಿ ನೋಡಿದಾಗ ಎನಿ ಎಕ್ಸಾಮ್, ಯಾವುದೇ ಒಂದು ಪರೀಕ್ಷೆ ಮರುಪರೀಕ್ಷೆ ಆಗಬೇಕು, ರೀ ಎಕ್ಸಾಮ್ ಆಗಬೇಕು ಅನ್ನೋಂಥ ಸ್ಥಿತಿಗೆ ಬಂತು ಅಂತಂದರೆ ಇಟ್ ಈಸ್ ಆಲ್ವೇಸ್ ಅನ್ಫೇರ್ ಆನ್ ದ ಸಿಸ್ಟಮ್ ಆ್ಯಂಡ್ ಇಟ್ ಈಸ್ ಅ ಬ್ಲಾಟ್ ಆನ್ ಇಟ್ ಅನ್ಫೇರ್ ಟು ದ ಸ್ಟೂಡೆಂಟ್ಸ್ ಆ್ಯಂಡ್ ಅ ಬ್ಲಾಟ್ ಆನ್ ದ ಸಿಸ್ಟಮ್. ವ್ಯವಸ್ಥೆಗೆ ಕಪ್ಪು ಮಸಿ, ವಿದ್ಯಾರ್ಥಿಗಳಿಗೆ ದ್ರೋಹನೇ ಅದು. ಸೊ ಇಟ್ ಈಸ್ ನಾಟ್ ರೈಟ್. ಸೊ ಈಗ ಆಯಿತು, ಪೇಪರ್ ಲೀಕ್ ಆಯಿತು, ವಿಷಯ ಗೊತ್ತಾಯಿತು. ವಾಟ್ ಕುಡ್ ಹ್ಯಾವ್ ಬಿನ್ ದ ನೆಕ್ಸ್ಟ್ ಸ್ಟೆಪ್ ಫ್ರಮ್ ದ ಸಿಸ್ಟಮ್? ನೋಡಿ, ಇವ್ರು ಹೇಳೋದು ನಮ್ಮ ಶಿಕ್ಷಣ ಮಂತ್ರಿಗಳು ಅಥವಾ
ಅಧಿಕಾರಿಗಳು ಹೇಳೋ ಮಟ್ಟ ನೋಡಿದ್ರೆ ತುಂಬಾ ಆಳವಾದ ಲೀಕ್ ಆಗಿದೆ ಇಲ್ಲಿ, ನಾವಿದನ್ನ ರೀ ಎಕ್ಸಾಮ್ ಮಾಡದಲ್ಲೇ ಇದ್ರೆ ಬೇರೆ ದಾರಿನೇ ಇಲ್ಲ ಅನ್ನೋ ಮಟ್ಟದಲ್ಲಿ ಹೇಳ್ತಿದ್ದಾರೆ. ಹೌದು. CBIಗೆ ಎನ್ಕ್ವೈರಿ ಕೊಡ್ತೀವಿ ಅಂತ ಹೇಳ್ತಾರೆ, ಹೈ ಲೆವೆಲ್ ಎನ್ಕ್ವೈರೀಸ್ ಆಗ್ತಾ ಇದೆ, ತುಂಬಾ ಜನ ಅರೆಸ್ಟ್ ಆಗ್ತಾ ಇದ್ದಾರೆ, ಬೇರೆ ಬೇರೆ ಮಟ್ಟದವರು, ಬೇರೆ ಬೇರೆ ತರದ ಜನಗಳು ಅರೆಸ್ಟ್ ಆಗ್ತಿದ್ದಾರೆ. ಸೊ ಪ್ರಾಬಬ್ಲಿ ತುಂಬಾ ದೊಡ್ಡ ಮಟ್ಟದಲ್ಲೇ ಏನೋ ಆಗಿರ್ಬೇಕು. ಬಟ್ ಏನ್ ಮಾಡ್ಬೋದಿತ್ತು ಅಂತಂದ್ರೆ, ಅದಾಗದೇ ಇರೋಂಗೆ ತಡೆಯೋದಕ್ಕೆ ಬೇಕಾಗಿರುವಂತ ಎಲ್ಲಾ ಕೆಲಸಗಳು ಆಗಬೇಕಿತ್ತು. ಆಗಿದ್ದಿರ್ಬೋದು, ಅವ್ರು ಪ್ರಯತ್ನ ಪಟ್ಟಿರ್ಬೋದು. ಆದ್ರೆ ವ್ಯವಸ್ಥೆಯನ್ನ ಮೀರಿದಂತ ಬುದ್ಧಿವಂತಿಕೆ ಅಥವಾ ಶಕ್ತಿ ವ್ಯವಸ್ಥೆಯನ್ನ ಮುರಿಯೋರ್ಗಿದೆ ಅಂತಂದ್ರೆ ಯೋಚನೆ ಮಾಡಬೇಕು. ಎಲ್ಲಿಗೆ ಬಂದು ನಿಂತಿದ್ದೀವಿ? ವಿದ್ಯಾರ್ಥಿಗಳೇನು ಆಟದ ವಸ್ತುಗಳಾಗ್ಬಿಟ್ರ? ರೀ ಎಕ್ಸಾಮ್ ಆಗ್ಬೇಕಿತ್ತ ಬೇಡವಾ ಅನ್ನೋದು ಪ್ರಾಬಬ್ಲಿ ಒಂದು ಚರ್ಚೆ ವಿಮರ್ಶೆ ಮಾಡಬಹುದಿತ್ತೇನೋ ಅಂತ ನನಗನ್ಸುತ್ತೆ. ಹ್ಮ್ ಬಟ್ ಮಾಡಿರ್ಬೋದೇನೋ, ಅವ್ರು ಹೇಳೋದನ್ನೆಲ್ಲ ನೋಡಿದ್ರೆ ಮಾಡಿರ್ಬೋದೇನೋ, ಇದು ಬಿಟ್ಟು ಬೇರೆ ಆಪ್ಷನ್ ಇಲ್ಲ ಅಂತ ಹೇಳ್ತಿದ್ದಾರೆ. ವಿ ಹ್ಯಾವ್ ಟು ಟೇಕ್ ಇಟ್. ವಿ ಡೋಂಟ್ ಹ್ಯಾವ್ ಎ ಚಾಯ್ಸ್ ಟು ನೋ ವಾಟ್ ಇಟ್ ವಾಸ್ ಆಕ್ಚುಲಿ. ಸೊ ರೀ ಎಕ್ಸಾಮ್ ಹಾಗಾದ್ರೆ ಒಂದೇ ಆಯ್ಕೆ ಆಗಿತ್ತ ಅವರಿಗೆ? ಅವರು ವೇಟ್ ಮಾಡಿ ಆಗ್ಬಾರ್ದಿತ್ತು, ಹ್ಮ್ ರೀ ಎಕ್ಸಾಮ್ ಆಗಬಾರ್ದಿತ್ತು. ನಾನು ಯಾವುದೇ ಒಂದು ಮರುಪರೀಕ್ಷೆಗೆ ಅಷ್ಟು ಪೂರಕವಾಗಿಲ್ಲ. ನನ್ನ ಅಭಿಪ್ರಾಯ ಆಗಬಾರ್ದು. ಯಾಕಂದ್ರೆ ಮಕ್ಳಿಗದು ಬಹಳ ದೊಡ್ಡ ಮಟ್ಟದಲ್ಲೇ ಡಿಸ್ಟರ್ಬ್ ಮಾಡುತ್ತೆ. ಮಾಡಿದ್ದಾರೆ ಅಂತ ಆದ್ರೆ ಅದು ಒಂದೇ ಆಯ್ಕೆ ಇತ್ತೇನೋ ಪ್ರಾಬಬ್ಲಿ ಅಂತ ಈ ಕ್ಷಣಕ್ಕೆ ನಾವು ಅನ್ಕೊಳ್ಬೇಕು. CBI ಎನ್ಕ್ವೈರಿ ಏನಾಗ್ತಿದೆ, ಅಟ್ಲೀಸ್ಟ್ ಅದು ಪಬ್ಲಿಕ್ ಆದ್ರೆ ನಮಗೆ ಕ್ಲಾರಿಟಿ ಸಿಗಬೇಕು. ದಟ್ ಈಸ್ ಅ ಕ್ವೆಶ್ಚನ್ ದಟ್ ನೀಡ್ಸ್ ಟು ಬಿ ಆನ್ಸರ್ಡ್ ಪೋಸ್ಟ್ ಎನ್ಕ್ವೈರಿ ಅಂತ ನನಗನ್ಸುತ್ತೆ. ಈಗ CBI ಎನ್ಕ್ವೈರಿಗಳ ಪ್ರಕಾರ ನಾವು ಡೇ ಟು ಡೇ ಅಪ್ಡೇಟ್ಸ್ ನೋಡ್ತಾ ಇದ್ರೆ ನಮಗೆ ಗೊತ್ತಾಗ್ತಾ ಇರೋದೇನು, ಸಾಕಷ್ಟು ಜನ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ, ಕೋಚಿಂಗ್ ಸೆಂಟರ್ಸ್ನ ಓನರ್ಗಳು ಎಸ್ಪೆಷಲಿ ಅಂತ ಹೇಳಿ ಗೊತ್ತಾಗ್ತಾ ಇರುವಂತಹ ಸುದ್ದಿ. ಸೊ ಈ ನಿಟ್ಟಿನಲ್ಲಿ ನೋಡಿದಾಗ ಕೋಚಿಂಗ್ ಸೆಂಟರ್ಗಳು ಈ ಥರ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಬಹಳಷ್ಟು ಪ್ರಮುಖವಾದಂಥ ರೋಲ್ನ ಪ್ಲೇ ಮಾಡುತ್ತೆ. ಈಗ ಎಲ್ಲೋ ಒಂದು ಕಡೆ ಅವರು NTA ಪ್ಯಾನಲಲ್ಲಿ ಇದ್ದಾರೆ ಅಂದ ಮಾತ್ರಕ್ಕೆ ಅವ್ರಿಗೆ ಈ ಒಂದು ಸಡಿಲಿಕೆ ಅಥವಾ ಅಂದರೆ ಒಂದು ಲೀಜರ್ ಇರುತ್ತೆ, ಅವ್ರಿಗೆ ಗೊತ್ತಿರುತ್ತೆ. ಸೊ ಆ ಒಂದನ್ನು ಅವರು ಅಡ್ವಾಂಟೇಜ್ ಆಗಿ ತಗೊಂಡು ಈ ರೀತಿ ಲೀಕ್ ಮಾಡೋದ್ರಿಂದ ಲಕ್ಷಾಂತರ ಸ್ಟೂಡೆಂಟ್ಸ್ಗೆ ಇದಾಗ್ತಾ ಇರುವಂಥ ಒಂದು ದೊಡ್ಡದಾದಂಥ ಆಘಾತ. ಸೊ ಈ ಕೋಚಿಂಗ್ ಸೆಂಟರ್ಸ್ ಮೇಲೆ ಆ ಪ್ರಾಮುಖ್ಯತೆ ಎಲ್ಲೋ ಒಂದು ಕಡೆ ಬಿದ್ದೋಗುತ್ತಾ ನೆಕ್ಸ್ಟು? ಹೇಗೆ, ವಾಟ್ ಈಸ್ ದ ವೆಯ್ಟೇಜ್? ಇವಾಗ ಕೋಚಿಂಗ್ ಸೆಂಟರ್ಸ್ನ ಹೇಗೆ ನೋಡಬೇಕು? ನಮಗೆ ಬೇಕೋ ಬೇಡವೋ ಕಾಂಪಿಟೇಟಿವ್ ಎಕ್ಸಾಮ್ಸ್ ದಿನದಿಂದ ದಿನಕ್ಕೆ ಕಾಂಪಿಟೇಟಿವ್ ಆಗ್ತಾನೆ ಹೋಗ್ತಾ ಇದೆ ಮೇಡಮ್. 23 ಲಕ್ಷ ಜನ ಮಕ್ಕಳು ಬರ್ತಿದ್ದಾರೆ ಎಕ್ಸಾಮು. 1.25 ಲಕ್ಷ ಮೆಡಿಕಲ್ ಸೀಟ್ಸ್ ಇದೆ ಅಂತಂದ್ರೆ ಲೆಸ್ ದ್ಯಾನ್ ಅರೌಂಡ್ 5%, 5ರಿಂದ 6% ಜನಕ್ಕಷ್ಟೇ ಸೀಟ್ ಸಿಗುತ್ತೆ. ಸೊ ಯಾವಾಗ ಡೆಫಿಷಿಯನ್ಸಿ ಇರುತ್ತೋ, ಯಾವಾಗ ಕೊರತೆ ಇರುತ್ತೆ ಒಂದು ವ್ಯವಸ್ಥೆನಲ್ಲಿ, ಆವಾಗ ಅದನ್ನ ಪಡ್ಕೊಳ್ಳೇಬೇಕು ಅಂತ ಹಂಬಲ ಹಠ ಜಾಸ್ತಿ ಆಗುತ್ತೆ ಜನಗಳಲ್ಲಿ. ಅದನ್ನ ಕೊಡಕ್ ಸಾಧ್ಯ ಇರೋಂಥವ್ರ ಬಗ್ಗೆ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ. ಈಗ 100 ಕೋಚಿಂಗ್ ಇನ್ಸ್ಟಿಟ್ಯೂಷನ್ಸ್ ಇದೆ ಅಂತ ಅನ್ಕೊಳ್ಳಿ. ಯಾವ ಕೋಚಿಂಗ್ ಇನ್ಸ್ಟಿಟ್ಯೂಷನ್ ಚೆನ್ನಾಗಿದೆ ಅನ್ನೋದನ್ನ ಡಿಸೈಡ್ ಮಾಡೋದಕ್ಕೆ ಯಾವ ಪ್ಯಾರಾಮೀಟರ್ ಇದೆ ಜನಕ್ಕೆ? 100 ಕೋಚಿಂಗ್ ಇನ್ಸ್ಟಿಟ್ಯೂಷನ್ಗಳ ಮೆಥಡಾಲಜಿ, ಅವ್ರು ಏನ್ ಮಾಡ್ತಾರೆ, ಯಾವ್ದ್ರಿಂದ ಏನು ಉಪಯೋಗ ಆಗ್ಬೋದು ಅಂತ ವಿಮರ್ಶೆ ಮಾಡೋದಕ್ಕೆ ಜನಗಳಿಗೆ ಟೈಮ್ ಇಲ್ಲ. ಮತ್ತೆ ಯಾವ ತರ ವಿಮರ್ಶೆ ಮಾಡಬೇಕು ಅಂತ ಗೊತ್ತಿಲ್ಲ. ಅದು ಚೆನ್ನಾಗಿದೆಯೋ ಇಲ್ವೋ ಅನ್ನೋದನ್ನ ಅವ್ರು ಅನೌನ್ಸ್ ಮಾಡುವಂತ ರ್ಯಾಂಕ್ ಲಿಸ್ಟ್ಗಳನ್ನ ನೋಡ್ಕೊಂಡು ಡಿಸೈಡ್ ಮಾಡ್ತಾರೆ ಜನ. ಸೊ ಈಗ ಒಂದು ಇನ್ಸ್ಟಿಟ್ಯೂಷನ್ಗೆ ರ್ಯಾಂಕ್ 1 ಅಥವಾ ಟಾಪ್ 10 ಅಲ್ಲಿ, ಟಾಪ್ 100 ಅಲ್ಲಿ ಹೆಚ್ಚು ರ್ಯಾಂಕ್ಗಳು ಬರೋದ್ರಿಂದ ಆ ಇನ್ಸ್ಟಿಟ್ಯೂಷನ್ ಕ್ರೆಡಿಬಿಲಿಟಿ ಜಾಸ್ತಿ ಆಗುತ್ತೆ ಅನ್ನೋದಾದ್ರೆ ದೇರ್ ಇಸ್ ಅ ವೆಸ್ಟೆಡ್ ಇಂಟ್ರೆಸ್ಟ್ ಅಲ್ವಾ? ನನಗೆ ಸಿಂಗಲ್ ಡಿಜಿಟ್ ರ್ಯಾಂಕ್ಸ್ ಅಥವಾ ಡಬಲ್ ಡಿಜಿಟ್ ರ್ಯಾಂಕ್ಸ್ ನನ್ನ ಇನ್ಸ್ಟಿಟ್ಯೂಷನ್ಸ್ಗೆ ಹೆಚ್ಚಾಗೋದ್ರಿಂದ ನನ್ನ ಕ್ರೆಡಿಬಿಲಿಟಿ ಇನ್ಕ್ರೀಸ್ ಆದ್ರೆ, ಐ ಆಮ್ ಅ ಗುಡ್ ಇನ್ಸ್ಟಿಟ್ಯೂಷನ್, ಐ ಆಮ್ ದ ಬೆಸ್ಟ್ ಅಂತ ಹೇಳ್ಕೊಳಕ್ಕಾಯ್ತು ಅಂತಾದ್ರೆ ಅದರದ ಡೈರೆಕ್ಟ್ ಕಾನ್ಸಿಕ್ವೆನ್ಸ್ ಏನು ನನ್ನ ಇನ್ಸ್ಟಿಟ್ಯೂಷನ್ಗೆ? ದ ಡೈರೆಕ್ಟ್ ಕಾನ್ಸಿಕ್ವೆನ್ಸ್ ಇಸ್ ಅಡ್ಮಿಷನ್ಸ್. ಕರೆಕ್ಟ್. ಪಬ್ಲಿಕ್ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ. ಸೊ ಅದೇ ಈಗ ನಾನು ಒಬ್ಬ ಟೀಚರ್ ಆಗಿ ದ ಬಿಗ್ಗೆಸ್ಟ್ ಆಬ್ಜೆಕ್ಟಿವ್ ಇನ್ಸ್ಟಿಟ್ಯೂಷನ್ಸ್ ವರ್ಕ್ ಮಾಡೋದೇನಂದ್ರೆ, ಒಂದು ರಿಸಲ್ಟ್ ಬರಬೇಕು, ನಮಗೆ ಒಂದು ರ್ಯಾಂಕ್ ಬಂದ್ಬಿಟ್ರೆ ಸಾಕು, ಆ ರ್ಯಾಂಕ್ ಪಬ್ಲಿಷ್ ಮಾಡಿಬಿಟ್ರೆ ನಮ್ಗೆ ಅಡ್ಮಿಷನ್ ಜಾಸ್ತಿ ಆಗುತ್ತೆ ಅಂತ. ಈ ಒಂದು ಪಾಯಿಂಟ್ ಆಫ್ ವ್ಯೂ ಇದೆಯಲ್ಲ, ಜನಗಳು ಈ ಕೋಚಿಂಗ್ ದಂಧೆ ಮಾಫಿಯಾ ಆಗಿ ಬೆಳೆಯೋ ಮಟ್ಟಕ್ಕೆ ಕಾಂಟ್ರಿಬ್ಯೂಟ್ ಮಾಡ್ತೀವಿ ಅಲ್ವಾ? ಸೊ ಈ ವೆಸ್ಟೆಡ್ ಇಂಟ್ರೆಸ್ಟ್ ಇರುವಾಗ ಶಾರ್ಟ್ ಕಟ್ಗಳನ್ನು ಹುಡುಕೋದು, ಅವಕಾಶ ಸಿಕ್ಕಾಗ ಶಾರ್ಟ್ ಕಟ್ ಹುಡುಕ್ಬಿಡ್ತಾರೆ. ಯಾರು ಇವರು ABCD ನಾನು ಹೇಳ್ತಿಲ್ಲ, ಯಾರೋ ಮಾಡಿದ್ರು ಇವಾಗ ಇನ್ವೆಸ್ಟಿಗೇಷನ್ ಅಲ್ಲಿ ಎಲ್ಲ ಕೋಚಿಂಗ್ ಇನ್ಸ್ಟಿಟ್ಯೂಷನ್ ಓನರ್ಗಳು ಸಿಗಾಕೊಂಡಿದ್ದಾರೆ ಅಂತಂದ್ರೆ ಯಾಕೆ ಮಾಡಿದ್ರು ಅವರು? ಫ್ರೀಯಾಗಂತೂ ಏನು ಸಿಕ್ಕಿರೋದಿಲ್ಲ, ಲಕ್ಷಾಂತರ ರೂಪಾಯಿ ದುಡ್ಡು ಕೊಟ್ಟಿರ್ತಾರೆ. ಬಟ್ ಆ ಲಕ್ಷಾಂತರ ರೂಪಾಯಿ ದುಡ್ಡನ್ನ ಇನ್ವೆಸ್ಟ್ಮೆಂಟ್ ರೂಪದಲ್ಲಿ ಕೊಟ್ಟಿರ್ತಾರೆ. ನನಗೆ ರ್ಯಾಂಕ್ ಬಂದ್ರೆ ಅದು ಕೋಟ್ಯಾಂತರ ರೂಪಾಯಿ ಆಗಿ ನನಗೆ ರೆವೆನ್ಯೂ ರೂಪದಲ್ಲಿ ವಾಪಸ್ ಬರುತ್ತೆ ಅಂತ. ಕರೆಕ್ಟ್. ಹಾಗೆ ರೀ ಎಕ್ಸಾಮ್ ಬಗ್ಗೆ ಮಾತಾಡುವಾಗ ಎಲ್ಲೋ ಒಂದು ಕಡೆ ಡಾಕ್ಟರ್ಸು ಜೀವ ಉಳಿಸೋವಂಥವ್ರು, ಅದಕ್ಕೋಸ್ಕರ ಬರೆಯುವಂಥ ಎಕ್ಸಾಮ್ ಇದು. ಆದರೆ ಎಷ್ಟೋ ಕಡೆಗಳಲ್ಲಿ ನಿಜಕ್ಕೂ ಜೀವ ಹೋಗಿದೆ ಈ ಒಂದು ರೀ ಎಕ್ಸಾಮಿಂದ. ಸೊ ಇಲ್ಲಿ ಏನಾಗ್ತಿದೆ?
ಮೇಡಮ್, ಮಕ್ಕಳು ಒಂದು ಪರೀಕ್ಷೆ ಮರುಪರೀಕ್ಷೆ ಆಯಿತು, ಅದಕ್ಕೆ ಜೀವ ಕಳ್ಕೊತಿದ್ದಾರೆ ಅಂತ ಅನ್ನೋದು ಈ ರೀ ಎಕ್ಸಾಮ್ ಇಂದ ಆಗ್ತಿದೆ ಅಂತ ಅನ್ನೋದು. ಓಕೆ, ರೀ ಎಕ್ಸಾಮ್ ಆಗಿದ್ದು ಅವ್ರಿಗೆ ಟ್ರಿಗರ್ ಆಯಿತು, ರೀ ಎಕ್ಸಾಮ್ ಆಗಿದ್ದು ಸೂಸೈಡಲ್ ಥಾಟನ್ನು ಜನರೇಟ್ ಮಾಡಿದು, ಸೂಸೈಡಲ್ ಟೆಂಡೆನ್ಸಿ ಬಂತು, ಸೂಸೈಡ್ ಮಾಡ್ಕೊಂಡ್ರು ಅಂತ ಅನ್ಕೊಳ್ಳೋಣ, ವಿಚ್ ಈಸ್ ವೆರಿ ಬ್ಯಾಡ್. ತುಂಬ ದುಃಖದ ವಿಷಯ. ಆದರೆ ಇಡೀ ವ್ಯವಸ್ಥೆನೇ ಹಂಗಿದೆಯಲ್ಲ, ನಮ್ಮ ಮಕ್ಕಳಲ್ಲಿ ಒಂದು ಸ್ಥೈರ್ಯ ತುಂಬುತ್ತಾ ಇಲ್ಲ, ಧೈರ್ಯ ತುಂಬುತ್ತಾ ಇಲ್ಲ. ಜೀವನದಲ್ಲಿ ಯಾವುದು ನಮಗೆ ಅನ್ಕೊಂಡಿದ್ದೆಲ್ಲ ತಕ್ಷಣಕ್ಕೆ ಸಿಗುತ್ತೆ. ಎಕ್ಸಾಮ್ ಆಗಬಾರ್ದು, ವ್ಯವಸ್ಥೆ ಮಾಡಬೇಕಾಗಿರೋದು ಅದು ಮಾಡಲೇಬೇಕು. ಆದರೆ ಜೀವನದಲ್ಲಿ ನಾನು ಅನ್ಕೊಂಡಿದ್ದು ಸಿಕ್ಕಿಲ್ಲ ಅಂತ ನಾನು ಪ್ರಾಣ ಕಳ್ಕೊಳ್ಳೋ ಮಟ್ಟಕ್ಕೆ ಹೋಗ್ತಿದ್ದೀನಿ ಅಂತಂದರೆ ನನಗೊಂದು ಸಪೋರ್ಟ್ ಸಿಸ್ಟಮೇ ಇಲ್ವಲ್ಲ. ನನಗೆ ಎಮೋಷನಲ್ ಸಪೋರ್ಟ್ ಸಿಸ್ಟಮೇ ಇಲ್ಲ. ನನ್ನ ಮನೆಯಲ್ಲಾಗಲಿ, ಫ್ರೆಂಡ್ ಸರ್ಕಲಲ್ಲಾಗಲಿ, ಎಲ್ಲಾದರೂ ನನಗೆ ಅನ್ನಿಸ್ತಿರೋದನ್ನು ನಾನು ಹೇಳ್ಕೊಳಕ್ಕಾಗ್ತಾ ಇಲ್ಲ. ಇಟ್ ಈಸ್ ಅ ರಿಫ್ಲೆಕ್ಷನ್ ಆಫ್ ನಮ್ಮ ದೇಶದಲ್ಲಿ ಮಾನಸಿಕ ಆರೋಗ್ಯ, ಮೆಂಟಲ್ ಹೆಲ್ತನ್ನು ಎಷ್ಟು ನೆಗ್ಲೆಕ್ಟ್ ಮಾಡ್ತಾ ಇದ್ದೀವಿ. ವ್ಯವಸ್ಥೆ ಮೆಂಟಲ್ ಹೆಲ್ತ್ ಬಗ್ಗೆ ಗಮನನೇ ಕೊಡ್ತಾ ಇಲ್ಲ ಅನ್ನೋದರ ರಿಫ್ಲೆಕ್ಷನ್ ಅದು. ಬರೀ ನೀಟ್ ಎಕ್ಸಾಮ್ ಫೇಲ್ ಆದೋ ಅಥವಾ ರೀ ಎಕ್ಸಾಮ್ ಆಯಿತು ಅನ್ನೋ ಮಾತ್ರ ಸೂಸೈಡ್ ಮಾಡ್ಕೊತಿದಾರ. ಎಕ್ಸಾಮ್ ಬರೆದು ಬಂದಿರ್ತಾರೆ, ಚೆನ್ನಾಗಿ ಮಾಡಿಲ್ಲ ಅಂತ ಸೂಸೈಡ್ ಮಾಡ್ಕೊತಾರೆ. ಎಕ್ಸಾಮ್ಗೆ ಹೋಗೋದಕ್ಕೆ ಮುಂಚೆ ಚೆನ್ನಾಗಿ ಪ್ರಿಪೇರ್ ಆಗಿಲ್ಲ ಅಂತ ಸೂಸೈಡ್ ಮಾಡ್ಕೊತಾರೆ. ಅಪ್ಪ ಅಮ್ಮ ಬೈದ್ರು ಅಂತ ಸೂಸೈಡ್ ಮಾಡ್ಕೊತಾರೆ. ಮಕ್ಕಳು ಸೂಸೈಡ್ ಮಾಡ್ಕೊಳ್ಳೋದನ್ನ ಯೋಚನೆ ಮಾಡಿ, ದೊಡ್ಡವರಲ್ಲ, ಇನ್ನು ವಯಸ್ಕರಾಗದ ಮಕ್ಕಳು ಸೂಸೈಡ್ ಮಾಡ್ಕೊಳ್ತಾ ಇರೋದನ್ನ ನಮ್ಮ ದೇಶದಲ್ಲಿ ನಾವು ನೋಡಿದ್ರೆ ಯಾವ್ಯಾವ ಕಾರಣಗಳಿಗೆ ಮಾಡ್ಕೊತಾ ಇದ್ದಾರೆ. ಸೊ ಇದಕ್ಕೆಲ್ಲ ಮೂಲ ಎಲ್ಲೋ ಒಂದು ಕಡೆ ನಮ್ಮ ಮನೆಗಳಲ್ಲಿ ಇರುವಂತಹ ವಾತಾವರಣದಿಂದ ಅಂತ ಹೇಳ್ಬೋದಾ? ಎಲ್ಲ ಲಾಟ್ ಆಫ್ ಫ್ಯಾಕ್ಟರ್ಸ್. ಮನೆಗಳಲ್ಲಿ ಎಲ್ಲರೂ ಬ್ಯುಸಿ, ಒಬ್ರಿಗೊಬ್ರಿಗೆ ಮಾತಾಡಕ್ ಟೈಮ್ ಇಲ್ಲ. ಮಕ್ಕಳ ಜೊತೆ ಕೂತು ಸಣ್ಣದಾಗಿ ಏನು ಮಾಡ್ದಲ್ಲೇ ಸುಮ್ಮನೆ ಕೂತು ಜೊತೆಲಿ ಟೈಮ್ ಸ್ಪೆಂಡ್ ಮಾಡಕ್ಕೆ ಯಾರಿಗೆ ಟೈಮ್ ಇದೆ? ಅಪ್ಪ ಅಮ್ಮ ಕೆಲ್ಸಕ್ಕೆ ಹೋಗ್ತಾರೆ, ಮಕ್ಕಳು ಅವ್ರ ಪಾಡ್ಗೆ ಹೋಗಿ ಬರ್ತಾರೆ, ಸ್ಕೂಲ್ಗೆ ಹೋಗಿ ಬರ್ತಾರೆ, ಅವ್ರದೇ ಆದಂತ ಒಂದು ಫ್ರೆಂಡ್ ಸರ್ಕಲ್. ತುಂಬಾ ಶಾಲೋ ರಿಲೇಶನ್ಶಿಪ್, ಸೂಪರ್ಫಿಷಿಯಲ್ ರಿಲೇಶನ್ಶಿಪ್ಸ್ ಆಗ್ತಾ ಇದೆ. ಸೋಷಿಯಲ್ ಗ್ರೂಪ್ಸ್ ಇಲ್ಲ, ಸೋಷಿಯಲ್ ಲೆಟ್ಔಟ್ ಇಲ್ಲ. ಸೊ ಹಾಗಾದ್ರೆ ಈ ರೀತಿಯಾದಂಥ ಒಂದು ಪರಿಸ್ಥಿತಿಯಲ್ಲಿ ಈಗ ರೀ ಎಕ್ಸಾಮ್ ಡಿಕ್ಲೇರ್ ಆಗೋಗಿದೆ. ಸೊ ನಮ್ಮ ಸ್ಟೂಡೆಂಟ್ಸು ಈ ಒಂದು ಅನ್ಸರ್ಟನಿಟಿಯಿಂದ ಹೊರಗೆ ಬರಬೇಕಂದ್ರೆ 1-2 ಟಿಪ್ಸ್ ಏನು ಮಾಡ್ಬೋದು, ಮತ್ತೆ ಈ ಒಂದು ರೀ ಎಕ್ಸಾಮ್ಗೆ ಹೇಗೆ ಪ್ರಿಪೇರ್ ಆಗಬೇಕು? ನೋಡಿ, ಟೈಮ್ ಇದೆ. ಜೂನ್ 21 ರೀ ಎಕ್ಸಾಮ್ ಅಂತಂದ್ರೆ ಅಲ್ಲಿವರೆಗೂ ಟೈಮ್ ಇದೆ. ನಿಮ್ ಪ್ರಿಪರೇಷನ್ ಹೇಗೆ ಇದ್ದಿರ್ಲಿ, ಈಗ ನೀವು ಚೆನ್ನಾಗಿ ಮಾಡಿದ್ರೆ ಸಂತೋಷ, ಇನ್ನೊಂದಷ್ಟಂಗೆ ಕಂಟಿನ್ಯೂ ಮಾಡಿ ಪ್ರಿಪರೇಷನ್. ಎಲ್ಲ ಪ್ರಾಬ್ಲಮ್ಸ್ ಇದೆ, ಇನ್ ಸ್ಪೈಟ್ ಆಫ್ ಆಲ್ ದ ಪ್ರಾಬ್ಲಮ್ಸ್ ನೀವು ಮಾಡ್ಬೋದಾಗದ್ದೇನೋ ಅದ್ರ ಮೇಲೆ ಫೋಕಸ್ ಮಾಡಬೇಕು. ದಿನಕ್ಕೆ 12ರಿಂದ 14 ಗಂಟೆಗಳಷ್ಟು ಮಿನಿಮಮ್ ಒಂದು 12 ಅವರ್ಸ್ ಆದ್ರೂ ಕೂತು ಪ್ರಿಪರೇಷನ್ ಮಾಡಿದ್ರೆ ಏನ್ ಸಾಧ್ಯ ಅದಾಗತ್ತೆ. ಡೋಂಟ್ ಟ್ರೈ ಟು ಡೂ ಎನಿಥಿಂಗ್ ನ್ಯೂ, ಹೊಸದೇನು ಮಾಡಬೇಡಿ. ನೀವು ಆಕ್ಚುಯಲ್ ನೀಟ್ಗೆ ಏನೆಲ್ಲ ಪ್ರಿಪೇರ್ ಮಾಡಿದ್ರೋ ಅದನ್ನು ಮತ್ತೆ ಮತ್ತೆ ರಿವೈಸ್ ಮಾಡಿ. ಸೊ ಏನು ಗಟ್ಟಿ ಮಾಡ್ಕೊಂಡಿದ್ರಿ ಅದನ್ನ ಇನ್ನೂ ಗಟ್ಟಿ ಮಾಡ್ಕೊಳ್ಳಿ. ಕಲಿಯೋದಕ್ಕೆ ಟೈಮ್ ಸಾಲದೇ ಇರುವಂಥದ್ದನ್ನ ಕಲಿಯೋಕೆ ಹೋಗ್ಬಿಡಿ. ಟ್ರೈ ಟು ಗಿವ್ ಯುವರ್ ಬೆಸ್ಟ್ ಶಾಟ್. ಸೊ ಈ 20 ದಿನ 25 ದಿನ ವಾಟ್ ಎವರ್ ಇಸ್ ದ ಟೈಮ್ ದಟ್ ಈಸ್ ಅವೈಲಬಲ್, ಸಿನ್ಸಿಯರ್ ಪ್ರಿಪರೇಷನ್, ಎಮೋಷನ್ಸ್ ಇಲ್ದಲ್ಲೇ ಹೋಗಿ ಒಂದು ಎಂಥೂಸಿಯಾಸ್ಟಿಕ್ ಅಟೆಂಪ್ಟ್. ಇಷ್ಟು ಮಾಡಿದ್ರೆ ರಿಸಲ್ಟ್ ಬರುತ್ತೆ. ರಿಸಲ್ಟ್ ಬಂದಾಗ ಚೆನ್ನಾಗಾಗಿ ಮೆಡಿಕಲ್ ಸೀಟ್ ಸಿಕ್ಕಿದ್ರೆ ಸಂತೋಷ, ಹೋಗಿ. ಇಲ್ವಾ ಇನ್ನೊಂದು ವರ್ಷ ಕೂತು ಪ್ರಿಪೇರ್ ಮಾಡ್ತೀನಿ ಅನ್ನೋಂಥ ಇಚ್ಛೆ ಇದ್ರೆ ಈ 3-4 ವಾರ ಏನ್ ಪ್ರಿಪೇರ್ ಮಾಡಿದ್ರಿ ಆ ಪ್ರಿಪರೇಷನ್ ಅನ್ನ ಒಂದು ಹೈ ಇಂಟೆನ್ಸಿಟಿ ಮೊಮೆಂಟಮ್ ಬಿಲ್ಡಿಂಗ್ ಎಕ್ಸರ್ಸೈಸ್ ಅಂತ ಅನ್ಕೊಳ್ಳಿ. ಮುಂದಿನ 10-11 ತಿಂಗಳಿಗೆ ಪ್ರಿಪರೇಷನ್ ಮಾಡೋದಕ್ಕೆ ಒಂದಷ್ಟು ಮೊಮೆಂಟಮ್ ಸಿಕ್ತು ಅಂತ ಅನ್ಕೊಳ್ಳಿ, ಕಂಟಿನ್ಯೂ ಮಾಡಿ ಪ್ರಿಪರೇಷನ್. ಇಲ್ಲಪ್ಪ ಸಾಕು, ಈ ನೀಟ್ ಸವಾಸನು ಬೇಡ, ಮೆಡಿಕಲ್ ಕೆರಿಯರ್ ಬೇಡ, ಏನಾದ್ರು ಮಾಡ್ತೀನಿ ಬೇರೆ ಅಂತಂದ್ರೆ ನಿಮಗೆ ಇರೋ ಆಪ್ಷನ್ಸ್ ಅಲ್ಲಿ ಏನ್ ಬೆಸ್ಟ್ ಮಾಡ್ಬೋದು ಅದನ್ನ ಚೂಸ್ ಮಾಡಿ. ಬಟ್ ಯಾವುದೇ ಕಾರಣಕ್ಕೂ ನಿಮ್ಮ ಬಗ್ಗೆ ಅನುಮಾನ ಹುಟ್ಟಿಸ್ಕೊಂಡ್ಬೇಡಿ. ನನಗೆ ಸಾಧ್ಯನೋ ಇಲ್ವೋ, ನಾನು ಏನಕ್ಕೂ ಪ್ರಯೋಜನ ಇಲ್ಲ, ನಾನು ಇದು ಟ್ರೈ ಮಾಡಿದೆ ಆಗ್ಲಿಲ್ಲ, ಆ ನೆಗೆಟಿವಿಟಿ ನಿಮ್ ಸುತ್ತ ಕಟ್ಕೊಂಡ್ಬೇಡಿ. ವ್ಯವಸ್ಥೆನಲ್ಲಿ ಬೇಕಾದಷ್ಟು ನೆಗೆಟಿವ್ಸ್ ಇದೆ. ನಿಮ್ಮ ಸುತ್ತ, ನಿಮ್ಮ ಸಾಮರ್ಥ್ಯದ ಸುತ್ತ ನೆಗೆಟಿವಿಟಿ ಕಟ್ಕೊಳ್ಳೋದಲ್ಲೇ ಸಂಪೂರ್ಣ ಪ್ರಯತ್ನ, ಪ್ರಾಮಾಣಿಕವಾದ ಒಂದು ಅಟೆಂಪ್ಟ್, ಅದಾದ್ಮೇಲೆ ಮುಂದಕ್ಕೆ ಕಂಟಿನ್ಯೂ ಮಾಡ್ಬೇಕಾ ಪ್ರಿಪರೇಷನ್ ಬೇಡವಾ ಡಿಸಿಷನ್, ಎಲ್ಲದನ್ನ ಕಾಮಾಗಿ ಮಾಡ್ಕೊಳ್ಳಿ. ಖುಷಿಯಾಗಿರಿ. ಅಟ್ ದ ಎಂಡ್ ಆಫ್ ದ ಡೇ ನೀವು ಏನೇ ಮಾಡಿದ್ರು ಸಂತೋಷವಾಗಿರ್ಬೇಕಲ್ಲ.